ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನಿನ ಇಸ್ಫಹಾನ್, ನತಾನ್ಸ್ ಮತ್ತು ತೆಹ್ರಾನ್ಗಳ ಮೇಲೆ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇವೆ. ನಿನ್ನೆ ರಾತ್ರಿ ಕೂಡ ಇಸ್ಫಹಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಯಾಗಿದೆ. ಇಲ್ಲಿ ಅಮೆರಿಕ GBU-57 ಬಾಂಬುಗಳನ್ನು ಅಂದ್ರೆ ಬಂಕರ್ ಬೋಸ್ಟರ್ಗಳನ್ನು ತಗೊಂಡು ಹೋಗಿ ನಿರಂತರವಾಗಿ ಸುರಿತಾ ಇರೋದು ಇದೇ ಪ್ರದೇಶಗಳ ಮೇಲೆ. ಈ ಭಾಗದಲ್ಲಿ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಮಾಡಿಕೊಂಡಿದೆ. ಇಲ್ಲಿ ನೆಲದಾಳದಲ್ಲಿ ದೊಡ್ಡ ದೊಡ್ಡ ಟನಲ್ಗಳಿವೆ. ಆ ಟನಲ್ಗಳಲ್ಲಿ ಮಿಸೈಲ್ ಫ್ಯಾಕ್ಟರಿಗಳಿವೆ. ಡ್ರೋನ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಹಾಗೆ ತಯಾರಾದ ಮಿಸೈಲ್ಗಳನ್ನು ಇಂಥ ಟನಲ್ಗಳಲ್ಲಿ ಬಚ್ಚಿಟ್ಟಿದ್ದಾರೆ. ಅಲ್ಲಿಗೆ ರೈಲ್ವೆ ಕನೆಕ್ಟಿವಿಟಿ ಇದೆ. ಅಲ್ಲಿಂದ ಮಿಸೈಲ್ಗಳನ್ನು ಹೊರತರೋದಕ್ಕೆ ದೊಡ್ಡ ಟ್ರಕ್ಕುಗಳು ಕೂಡ ಒಳಗೆ ಹೋಗಿ ಬರಬಹುದಾದಷ್ಟು ದೊಡ್ಡ ರಸ್ತೆಗಳು ಇವೆ. ಆ ಟನಲ್ಗಳು ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿವೆ, ಅಗಲವಾಗಿವೆ. ಈ ಥರದ ವಿಷಯಗಳು ರಹಸ್ಯಗಳು ಅಲ್ಲ. ಆ ಟನಲ್ಗಳ ಒಂದಷ್ಟು ವಿಡಿಯೋಗಳನ್ನು ಇರಾನ್ನೇ ಈ ಹಿಂದೆ ಬಿಡುಗಡೆಯೂ ಮಾಡಿದೆ. ಆದರೆ ಇರಾನ್ ಅನ್ನೋ ದೇಶಕ್ಕೆ ನೆಲದಾಳದಲ್ಲಿ ಇಷ್ಟು ದೊಡ್ಡ ಟನಲ್ ನೆಟ್ವರ್ಕ್ ಅನ್ನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಭೂಮಿಯ ಒಳಗೆ 100 ಮೀಟರ್ಗಳ ಕೆಳಗೆ ಇಂಥ ಟನಲ್ ಸಿಟಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಸಹಾಯ ಮಾಡಿದವರು ಯಾರು? ಇದರ ಹಿಂದೆ ಚೈನಾದ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನ್ ಮೇಲೆ ಭಾರಿ ದಾಳಿಗಳನ್ನು ಮಾಡ್ತಾ ಇವೆ. ಇಸ್ರೇಲ್ನ ಏರ್ಕ್ರಾಫ್ಟ್ಗಳು, ಅಮೆರಿಕಾದ ಬಾಂಬರ್ಗಳು ಅಲ್ಲಿ ಅಬ್ಬರ ಇಡ್ತಾ ಇವೆ. ಆ ನೆಲದ ಮೇಲೆ ಬೀಳ್ತಾ ಇರೋ ಬಾಂಬ್ ಹಾಗೂ ಮಿಸೈಲ್ಗಳು ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇವೆ. ಇರಾನ್ನ ತೈಲ ಸಂಗ್ರಹಾಗಾರಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮಾಡಿರೋ ದಾಳಿಗಳಿಂದ ಅಲ್ಲಿ ಆಕಾಶದ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊಗೆ ಕಾಣಿಸ್ಕೊಳ್ತು. ಮೋಡಗಳು ಕೂಡ ಕಲುಷಿತಗೊಂಡ್ವು. ಅಲ್ಲಿ ಸುರಿದ ಮಳೆ ಆಮ್ಲ ಮಳೆಯಾಗಿತ್ತು. ಆ ಮಳೆಯ ಜೊತೆ ಹೊಗೆಯೂ ಸೇರಿಕೊಂಡು ಕಪ್ಪು ಬಣ್ಣದ ನೀರು ಆಕಾಶದಿಂದ ಸುರಿತು. ಇದರ ಪರಿಣಾಮ ಇರಾನ್ನ ಹವಾಮಾನ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಅಲ್ಲಿನ ನೀರು ಕೂಡ ಕಲುಷಿತಗೊಳ್ತಾ ಇದೆ. ಮುಂದಿನ ತಲೆಮಾರಿನ ಜನ ಏನಿದ್ದಾರೆ ಅವರ ಆರೋಗ್ಯದ ಮೇಲೆ ಇದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದರೂ ಇಲ್ಲಿ ಇರಾನ್ ಯುದ್ಧವನ್ನು ನಿಲ್ಲಿಸೋದಿಕ್ಕೂ ಮುಂದಾಗ್ತಾ ಇಲ್ಲ. ಅಮೆರಿಕ, ಇಸ್ರೇಲ್ಗಳು ಇರಾನನ್ನು ಬಿಡೋದಿಕ್ಕೂ ಸಿದ್ಧ ಇಲ್ಲ. ಇಲ್ಲಿವರೆಗೆ ಇರಾನ್ ಕೂಡ ಇಸ್ರೇಲ್ ಮತ್ತು ಅರಬ್ ದೇಶಗಳ ಮೇಲೆ ಪ್ರತೀಕಾರಾತ್ಮಕ ದಾಳಿಯನ್ನ ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಒಂದೇ ಸಮಕ್ಕೆ ಅಲೆಗಳಾಗಿ ಮಿಸೈಲ್ಗಳನ್ನು ಅವರು ಹೊಡಿತಲೇ ಇದ್ದಾರೆ. ಇಸ್ರೇಲ್ ಒಂದರ ಮೇಲೆ ಇರಾನ್ ಸುಮಾರು 50ಕ್ಕೂ ಹೆಚ್ಚು ಅಲೆಗಳ ಮಿಸೈಲ್ ದಾಳಿಗಳನ್ನು ಮಾಡಿದೆ. ಇನ್ನು ಡ್ರೋನ್ ವೇವ್ಸ್ ಅಂತೂ ಅರಬ್ ನೆಲ ಸೇರಿದ ಹಾಗೆ ಇಸ್ರೇಲ್ ಮೇಲೆ ಕೂಡ ಆಗ್ತಾ ಇವೆ. ಇರಾನ್ ಇಲ್ಲಿವರೆಗೆ ಸುಮಾರು 780ರಿಂದ 800 ಮಿಸೈಲ್ಗಳನ್ನು ಹೊಡೆದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಮಾರು 2500ಕ್ಕೂ ಹೆಚ್ಚು ಶಾಹೀದ್ ಡ್ರೋನ್ಗಳನ್ನು ಇರಾನ್ ಇದುವರೆಗೆ ಬಳಸಿದೆ. ಅದರಲ್ಲಿ ಬಹುಪಾಲು ಬಿದ್ದಿರೋದು ಇಸ್ರೇಲ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೆ. ಇದಲ್ಲದೆ ಇನ್ನೂ ಕೂಡ ಇರಾನ್ ಬಳಿ ಸುಮಾರು 2200 ಮಿಸೈಲುಗಳು ಹಾಗೂ 78,000ದಷ್ಟು ಡ್ರೋನ್ಗಳಿರಬಹುದು ಅನ್ನೋ ಅಂದಾಜು ಇಸ್ರೇಲ್ಗಿದೆ. ಹೀಗಾಗಿನೇ ಅಲ್ಲಿ ಶತ್ರುಗಳ ಆಯುಧಗಳನ್ನ ಹೊಡೆಯೋದಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೆ ಆಯುಧಗಳ ಲಾಂಚ್ ಪ್ಯಾಡ್ಗಳನ್ನ, ಅವು ತಯಾರಾಗೋ ಫ್ಯಾಕ್ಟರಿಗಳನ್ನ, ದಾಸ್ತಾನಗಳನ್ನ ಹೊಡೆದು ಹಾಕಬಹುದಲ್ಲ ಅಂತ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇಲ್ಲೊಂದಷ್ಟು ಲಾಂಚರ್ಗಳನ್ನ ಹೊಡೆಯೋದಿಕ್ಕೆ ಸಾಧ್ಯ ಆಗಿದೆಯೇ ಹೊರತು ಸಂಪೂರ್ಣವಾಗಿ ಇರಾನ್ನ ಆಯುಧಾಗಾರವನ್ನು ಮುಟ್ಟೋದಿಕ್ಕೆ ಇಸ್ರೇಲ್ಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಇರಾನಿನ ಬತ್ತಳಿಕೆಗಳು ಅಮೆರಿಕದ GBU-57ಗೆ ಕೂಡ ಜಗ್ಗದ ಹಾಗೆ ನಿರ್ಮಾಣಗೊಂಡಿವೆ. ಅವು ನೆಲದಾಳದಲ್ಲಿ ಪರ್ವತಗಳ ಕೆಳಗೆ 16 ಕಿಲೋಮೀಟರ್ಗಳವರೆಗೆ ಹರಡಿಕೊಂಡಿವೆ. ಹೀಗಾಗಿ ಇರಾನ್ ಈಗ ಇಸ್ರೇಲ್ ಮತ್ತು ಅಮೆರಿಕಾಗೆ ದೊಡ್ಡ ಸವಾಲಾಗಿ ನಿಲ್ತಾ ಇದೆ. ಇಲ್ಲಿ ಇರಾನ್ ಇಂಥದ್ದೊಂದು ಟನಲ್ ಜಾಲವನ್ನ ಮಾಡಿಕೊಳ್ಳೋದಕ್ಕೆ ಅವರಿಗೆ ನೆರವಾಗಿರೋದು ಉತ್ತರ ಕೊರಿಯಾ ಮತ್ತು ಚೈನಾಗಳು. ಗೆಳೆಯರೆ, ಇಲ್ಲಿ ಇರಾನ್ಗೆ ಉತ್ತರ ಕೊರಿಯಾ ಹಾಗೂ ಚೈನಾಗಳು ಹೇಗೆ ಸಹಾಯ ಮಾಡಿವೆ ಅನ್ನೋದನ್ನ ನಿಮಗೆ ಹೇಳೋದಕ್ಕೂ ಮುನ್ನ ಇರಾನ್ನ ಟನಲ್ ವ್ಯವಸ್ಥೆಯ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಇರಾನ್ ಟನಲ್ಗಳನ್ನು ಮಾಡ್ಕೊಂಡಿದೆಯಲ್ಲ, ಆ ಟನಲ್ಗಳ ಉದ್ದ 10 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿದೆ ಅಂತ ಹೇಳ್ತಾರೆ. ಇನ್ನು ಇರಾನ್ನಲ್ಲಿರೋ ಟನಲ್ಗಳು ಅಭೇದ್ಯ ಅನ್ನಿಸ್ಕೊಳ್ತಾ ಇರೋದು ಅಲ್ಲಿನ ಪ್ರಕೃತಿಯ ಕಾರಣದಿಂದ. ಇರಾನ್ 16 ಲಕ್ಷ ಚದರ ಕಿಲೋಮೀಟರ್ಗಳಿಗೂ ಅಧಿಕ ಭೂಮಿಯನ್ನ ಹೊಂದಿದ್ರೂ ಕೂಡ ಅದರ ಅರ್ಧದಷ್ಟು ಪರ್ವತ ಪ್ರದೇಶಗಳಿಂದ ಆವೃತಗೊಂಡಿದೆ. ಅದರಲ್ಲೂ ಜಾಗ್ರೋಸ್ ಮತ್ತು ಅಲ್ಬೋರ್ಸ್ ಪರ್ವತ ಶ್ರೇಣಿಗಳು ಇರಾನ್ ಅನ್ನ ಆವರಿಸಿಕೊಂಡಿವೆ. ಈ ಜಾಗ್ರೋಸ್ ಮೌಂಟೇನ್ಗಳು ಇರಾನ್ನ ಬಂದರ್ ಅಬ್ಬಾಸ್ ಕೌಂಟಿಯಿಂದ ಶುರುವಾಗಿ ಇರಾಕ್ ಗಡಿಯವರೆಗೆ ಮುಂದುವರೆದು ಟರ್ಕಿಯವರೆಗೆ ವ್ಯಾಪಿಸಿಕೊಂಡಿವೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಜಾಗ್ರೋಸ್ ಮೌಂಟೇನ್ ರೇಂಜು. ಇದು 1600 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು ಕೆಲ ಕಡೆಗಳಲ್ಲಿ 240 ಕಿಲೋಮೀಟರ್ಗಳಷ್ಟು ಅಗಲ ಕೂಡ ಜಾಗ್ರೋಸ್ ಇದೆ. ಸೊ ಇರಾಕ್ ಕಡೆಯಿಂದ ಇರಾನ್ ಒಳಗೆ ಬರಬೇಕು ಅಂದ್ರೆ ಈ ಜಾಗ್ರೋಸ್ ಮೌಂಟೇನ್ ಅನ್ನ ದಾಟ್ಕೊಂಡೇ ಬರಬೇಕು. ಇನ್ನು ಆಲ್ಬೋರ್ಸ್ ಪರ್ವತಗಳು, ಇವು ಕ್ಯಾಸ್ಪಿಯನ್ ಸಮುದ್ರದಿಂದ ಆರ್ಮೇನಿಯಾದವರೆಗೆ ಹಬ್ಬಿಕೊಂಡಿವೆ. ಇವುಗಳ ಒಟ್ಟು ಉದ್ದ 900 ಕಿಲೋಮೀಟರ್ಗಳಷ್ಟು. ತೆಹ್ರಾನ್ ಈ ಆಲ್ಬೋರ್ಸ್ ಪರ್ವತಗಳ ಬಳಿಯಲ್ಲೇ ಇದೆ. ಸೊ ಈ ಎರಡೂ ಪರ್ವತಗಳು ಇರಾನ್ಗೆ ಪ್ರಾಕೃತಿಕವಾಗಿ ದೊಡ್ಡ ಮಟ್ಟದ ರಕ್ಷಣೆಯ ಕೊಡೋದಷ್ಟೇ ಅಲ್ಲ,
ಈ ಪರ್ವತಗಳ ಕೆಳಗೆ ಇರಾನ್ ಬಲಿಷ್ಠವಾದ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಅನುವು ಮಾಡಿಕೊಟ್ಟಿದೆ. ಹೀಗಾಗಿನೇ ಇರಾನ್ ಈ ಪರ್ವತಗಳನ್ನೇ ಬಳಸಿಕೊಂಡು ಅಲ್ಲಿನ ಲೈಮ್ಸ್ಟೋನ್ ಹಾಗೂ ಗ್ರಾನೈಟ್ ಕಲ್ಲುಗಳಿಂದ ಕೂಡಿರುವ ಈ ಪರ್ವತಗಳ ಅಡಿಯಲ್ಲಿ ತನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಮಾಡಿಕೊಂಡಿದೆ ಹಾಗೂ ಅಲ್ಲಿ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದರ ಮೂಲಕ ತನ್ನ ಆಯುಧಗಳು, ಲ್ಯಾಬ್ಗಳು, ನ್ಯೂಕ್ಲಿಯರ್ ಎಲ್ಲದಕ್ಕೂ ಅಭೇದ್ಯ ರಕ್ಷಣೆಯನ್ನು ಕೂಡ ಇರಾನ್ ಕೊಡ್ತಾ ಇದೆ. ಇನ್ನು ಮಿಸೈಲ್ ಸಿಟಿಗಳು, ಡ್ರೋನ್ ಸಿಟಿಗಳು ಎಲ್ಲ ಕೂಡ ಇದೇ ಮೌಂಟೇನ್ಗಳಲ್ಲೇ ನಿರ್ಮಾಣಗೊಂಡಿವೆ. ಈ ಪರ್ವತ ಶ್ರೇಣಿ ಸುಮಾರು 4,000 ಮೀಟರ್ ಎತ್ತರ ಇದ್ದು ಅವುಗಳ ನಡುವೆ 100 ಮೀಟರ್ ಆಳದಲ್ಲಿ ಈ ಸುರಂಗಗಳಿವೆ ಅನ್ನೋದು ಗಮನಿಸಬೇಕಾದ ಅಂಶ. ಹಾಗೆ ಕಳೆದ 4 ದಶಕಗಳಿಂದಲೂ ಕೂಡ ತನ್ನ ಆಯುಧ ಬತ್ತಳಿಕೆಯನ್ನ ಸುಭದ್ರಗೊಳಿಸ್ಕೊಳ್ಳೋದಿಕ್ಕೆ, ಆಯುಧಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದಿಕ್ಕೆ, ಹೊಸ ಆಯುಧಗಳನ್ನ ತಯಾರು ಮಾಡಿಕೊಳ್ಳೋದಿಕ್ಕೆ ತನ್ನೆಲ್ಲ ರಿಸೋರ್ಸ್ ಅನ್ನ ಕೂಡ ಬಳಸ್ಕೊಂಡಿರೋ ಇರಾನ್ ಇಲ್ಲಿ ಕೇವಲ ಬಂಕರ್ಗಳನ್ನ ಮಾತ್ರ ನಿರ್ಮಾಣ ಮಾಡಿಕೊಂಡಿಲ್ಲ, ಬದಲಿಗೆ ಆ ಟನಲ್ಗಳ ದೊಡ್ಡ ನೆಟ್ವರ್ಕ್ ಅನ್ನೇ ನಿರ್ಮಾಣ ಮಾಡಿಕೊಂಡಿದೆ. ಹಾಗೆ ಟನಲ್ಗಳ ಒಳಗೆ ರೈಲುಗಳು ಓಡಾಡೋದಿಕ್ಕೆ, ಮಿಸೈಲ್ಗಳನ್ನ ಕ್ಯಾರಿ ಮಾಡೋದಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕೂಡ ಮಾಡಿದೆ. ಇನ್ನು ಮಿಲಿಟರಿ ಟ್ರಕ್ಗಳು ಈಸಿಯಾಗಿ ಟನಲ್ ಒಳಗೆ ಬಂದು ಹೋಗುತ್ತವೆ ಅಂದ್ರೆ ಆ ಟನಲ್ ಎಷ್ಟು ದೊಡ್ಡದಾಗಿರ್ಬೇಕು ಊಹೆ ಮಾಡಿ. ಇನ್ನು ಅದರೊಳಗಿನ ವ್ಯವಸ್ಥೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಯಾವುದೇ ಮಾನವ ಪ್ರಯತ್ನಗಳು ಇಲ್ಲದೆ ಮಿಸೈಲ್ ಹಾಗೂ ಡ್ರೋನ್ಗಳು ಲೋಡ್ ಆಗುತ್ತವೆ, ಅನ್ಲೋಡ್ ಕೂಡ ಆಗುತ್ತವೆ. ಅಷ್ಟರ ಮಟ್ಟಿಗೆ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದ್ರೆ ನೆತಾನ್ಸ್ ಬಳಿ ಇಂಥದ್ದೊಂದು ಮಿಸೈಲ್ ಸಿಟಿ ಇದೆ. ಆ ಮಿಸೈಲ್ ನಗರದ ಒಳಗೆ ಸಹಸ್ರಾರು ಸಂಖ್ಯೆಯಲ್ಲಿ ಡ್ರೋನ್ಗಳು, 100 ಮಿಸೈಲ್ಗಳು ಇವೆ. ಹಾಗೆ ಅದು ತುಂಬಾ ಸೇಫ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಟನಲ್ಗಳು ಸುಮಾರು 100 ಮೀಟರ್ಗೂ ಹೆಚ್ಚು ಆಳದಲ್ಲಿರೋದ್ರಿಂದ GBU 57 ಕೂಡ 100 ಮೀಟರ್ಗಳಷ್ಟು ತಲುಪೋದ್ರಲ್ಲಿ ವಿಫಲವಾಗೋದ್ರಿಂದ ಅದರ ರೇಂಜ್ ಕೇವಲ 60 ಮೀಟರ್ಗಳವರೆಗೆ ಮಾತ್ರ ಇರೋದ್ರಿಂದ ಈ ಟನಲ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಅಮೆರಿಕಾದ ಈ ಭಯಂಕರ ಬಂಕರ್ ಬಸ್ಟರ್ ಬಾಂಬುಗಳಿಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಆ ಟನಲ್ಗಳ ಎಂಟ್ರಿ ಪಾಯಿಂಟ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿವೆ. ಇನ್ನು ಇರಾನ್ ಇಂಥದ್ದೊಂದು ಟನಲ್ ನೆಟ್ವರ್ಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಚೈನಾ ಹಾಗೂ ಉತ್ತರ ಕೊರಿಯಾಗಳು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿವೆ. ಇಲ್ಲಿ ಉತ್ತರ ಕೊರಿಯಾ ಇರಾನ್ಗೆ ಟನಲ್ ಮಾಡ್ಕೊಳ್ಳೋ ಐಡಿಯಾ ಕೊಡ್ತಂತೆ. 2005ರ ಹೊತ್ತಿಗೆ ಉತ್ತರ ಕೊರಿಯಾದ ಸಾಕಷ್ಟು ಮಂದಿ ಇಂಜಿನಿಯರ್ಗಳು ಇರಾನ್ಗೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಸುಲಭವಾಗಿ ಹಾಗೂ ಪ್ರಬಲವಾಗಿ ಸುರಂಗಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಸರ್ವೆ ಮಾಡಿ ಅದರದ್ದೊಂದು ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿ ಕೊಟ್ರಂತೆ. ಆ ನಂತರ ಅವರೇ ಅಲ್ಲಿ ನಿಂತು ಟನಲ್ಗಳನ್ನು ನಿರ್ಮಾಣ ಮಾಡಿಕೊಟ್ರು ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಉದ್ದದ ಟನಲ್ಗಳನ್ನ ನಿರ್ಮಾಣ ಮಾಡಿಕೊಂಡು ಒಂದು ಟನಲ್ಗೂ ಮತ್ತೊಂದು ಟನಲ್ ನಡುವೆ ಸಂಪರ್ಕವನ್ನ ಕೂಡ ಕಲ್ಪಿಸೋದಿಕ್ಕೆ ಸಾಧ್ಯವಾಗುವ ವ್ಯವಸ್ಥೆಗಳನ್ನ ಮಾಡೋದಿಕ್ಕೆ ಸಲಹೆಯನ್ನ ಕೊಟ್ಟಿದ್ದು ಕೂಡ ಉತ್ತರ ಕೊರಿಯಾನೇ ಅನ್ನೋ ಮಾತುಗಳಿವೆ. ಹಾಗೆ ಇಸ್ಫಹಾನ್ ಮತ್ತು ನತಾನ್ಸ್ ಅಲ್ಲಿನ ನ್ಯೂಕ್ಲಿಯರ್ ಸೈಟ್ಗಳಿವೆಯಲ್ಲ, ಅಲ್ಲಿ ಕೂಡ ಟನಲ್ ನಿರ್ಮಾಣ ಮಾಡ್ಕೊಳ್ಳಿ, ಅದು ನಿಮ್ಮ ರಕ್ಷಣೆಗೆ ಅಗತ್ಯ ಅಂತ ಉತ್ತರ ಕೊರಿಯಾನೇ ಹೇಳಿ ಇಲ್ಲಿ ಟನಲ್ ನೆಟ್ವರ್ಕ್ ಮತ್ತು ಟನಲ್ ಸಿಟಿಗಳು ನಿರ್ಮಾಣ ಆಗೋ ಹಾಗೆ ನೋಡ್ಕೊಳ್ತು ಅಂತ ಕೂಡ ಇರಾನಿನ ಒಂದಷ್ಟು ಮೂಲಗಳು ಹೇಳುತ್ತವೆ. ಇದರ ಜೊತೆ ಅಮೆರಿಕದ ಬಂಕರ್ ಬಸ್ಟರ್ಗಳು ಕೂಡ ಕೆಲಸ ಮಾಡದೇ ಇರೋ ಹಾಗೆ ಪರ್ವತಗಳ ಒಳಗೆ ಹಾಗೂ ಕೆಲ ಕಡೆಗಳಲ್ಲಿ ಅತ್ಯಂತ ಗಟ್ಟಿಯಾದ ಕಾಂಕ್ರೀಟ್ ಅನ್ನ ಬಳಸೋದರ ಮೂಲಕ ಈ ಬಂಕರ್ಗಳನ್ನ ಉತ್ತರ ಕೊರಿಯಾ ನಿರ್ಮಿಸಿಕೊಟ್ಟಿದೆ. ಹಾಗೆ ನೋಡಿದ್ರೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾದ 45 ಕಿಲೋಮೀಟರ್ ಉದ್ದದ ಟನಲ್ ನೆಟ್ವರ್ಕ್ ಇದೆಯಲ್ಲ, ಅದರ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಉತ್ತರ ಕೊರಿಯಾನೇ ಅನ್ನೋ ಅಂಶ ಈಗ ಹೊರಬಿದ್ದಿದೆ. ಸೊ ಉತ್ತರ ಕೊರಿಯಾ ಮತ್ತು ಇರಾನ್ ನಡುವಿನ ಸಂಬಂಧ ಎಷ್ಟು ಗಾಢವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಚೈನಾ ಬಂಕರ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇರಾನ್ಗೆ ಒಂದಷ್ಟು ಟೆಕ್ನಿಕಲ್ ಸಪೋರ್ಟ್ ಅನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಚೈನಾದ ಟನಲ್ ಬೋರಿಂಗ್ ಮಷೀನ್ಗಳು ಕೂಡ ಇರಾನ್ಗೆ ಒಂದು ಕೆಲಸ ಮಾಡಿವೆ. ಇದರ ಜೊತೆ ಈ ಬಂಕರ್ ಅಥವಾ ಅಂಡರ್ ಗ್ರೌಂಡ್ ಟನಲ್ಗಳ ಒಳಗೆ ಭೂಮಿ ಸಡಿಲಾಗಿ ಸಮಸ್ಯೆ ಎದುರಾಗುವ ಸಮಸ್ಯೆಗಳಿರುತ್ತವೆ, ಅದೆಲ್ಲವನ್ನ ಸರಿಪಡಿಸಿಕೊಟ್ಟಿರೋದು ಚೈನಾ ಅಂತ ಹೇಳ್ತಾರೆ. ಇನ್ನು ಕೆಲ ಟನಲ್ಗಳ ನಿರ್ಮಾಣದ ಕಾಂಟ್ರಾಕ್ಟ್ ಅನ್ನ ಚೈನಾದ ಕನ್ಸ್ಟ್ರಕ್ಷನ್ ಕಂಪನಿಗಳೇ ತಗೊಂಡಿವೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಟನಲ್ಗಳ ಒಳಗೆ ಯಾವುದೇ ರೀತಿಯ ಗಾಳಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಏರ್ ಕಂಡೀಷನರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆ ಸಾಕಷ್ಟು ತಿಂಗಳುಗಳಿಗೆ ಆಗುವಷ್ಟು ಆಹಾರವನ್ನು ಕೂಡ ಅಲ್ಲಿ ಸ್ಟೋರ್ ಮಾಡಿಡ್ತಾರೆ. ಇರಾನ್ನ ಅತ್ಯಂತ ಸುರಕ್ಷಿತ ಟನಲ್ ವ್ಯವಸ್ಥೆಯ ಹಿಂದಿರೋದು ಉತ್ತರ ಕೊರಿಯಾ ಹಾಗೂ ಚೈನಾ ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಇರಾನ್ ಮತ್ತು ಚೈನಾ ನಡುವೆ ಬಹುದೊಡ್ಡ ವ್ಯಾಪಾರಿ ಒಪ್ಪಂದ ಕೂಡ ಇದೆ. ಇರಾನ್ನ ಚೈನಾ ಕೇವಲ ತನ್ನ ತೈಲ ಹಾಗೂ ಇಂಧನದ ಅಗತ್ಯಕ್ಕಾಗಿ ಮಾತ್ರ ನೋಡ್ತಾ ಇಲ್ಲ, ಬದಲಿಗೆ ಯುರೋಪ್ ಅನ್ನ ಸಂಪರ್ಕಿಸುವ ಓಲ್ಡ್ ಸಿಲ್ಕ್ ರೋಡ್ ನ ಭಾಗವಾಗಿ ಕೂಡ ಚೈನಾ ಇರಾನ್ ಅನ್ನ ಕಾಣ್ತಾ ಇದೆ. ಇನ್ನು ಇರಾನ್ ತನ್ನ ಕೈಯಲ್ಲಿದ್ರೆ ಮಧ್ಯಪ್ರಾಚ್ಯದ ಮೇಲೆ ಒಂದು ಸುಭದ್ರ ಹಿಡಿತವನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಐಡಿಯಾ ಕೂಡ ಚೈನಾಗಿದೆ. ಚೈನಾ ಚಾಬಹಾರ್ ಬಂದರಲ್ಲಿ ಕೂಡ ತನ್ನ ಒಂದಷ್ಟು ಹಿಡಿತವನ್ನ ಇಟ್ಕೊಂಡಿದೆ. ಹಾಗೆ ಇರಾನ್ ನಿಂದ ಚೈನಾಗೆ ನೇರ ರೈಲು ಮಾರ್ಗವನ್ನ ಕೂಡ ಇಲ್ಲಿ ಹಾಕೊಂಡಿದ್ದಾರೆ.
ಇಷ್ಟೆಲ್ಲ ಇದ್ಮೇಲೆ ಚೈನಾ ಇರಾನ್ಗೆ ಆಯುಧಗಳನ್ನ ಕೊಡದೇ ಇರೋದಕ್ಕೆ ಸಾಧ್ಯನಾ? ಈಗ ಇರಾನ್ನ ಮಿಸೈಲ್ ಟೆಕ್ನಾಲಜಿ ಏನಿದೆ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಕೂಡ ಉತ್ತರ ಕೊರಿಯಾ ಹಾಗೂ ಚೈನಾಗಳು ಇರಾನ್ಗೆ ಸಹಾಯ ಮಾಡಿವೆ ಅನ್ನೋದು ರಹಸ್ಯ ವಿಷಯ ಏನಲ್ಲ. ಈಗ ಇರಾನ್ ಬಳಸ್ತಾ ಇರೋ ಡ್ರೋನ್ಗಳ ಪೈಕಿ ಕೆಲವು ಚೈನಾದಿಂದ ಇರಾನ್ಗೆ ಬಂದಿವೆ ಅಂತ ಹೇಳ್ತಾರೆ. ಹಾಗೆ ಆ ಡ್ರೋನ್ಗಳ ಸ್ಪೇರ್ ಪಾರ್ಟ್ಸ್ ಅನ್ನು ಕೂಡ ಇರಾನ್ ಚೈನಾದಿಂದಲೇ ಆಮದು ಮಾಡಿಕೊಳ್ತಾ ಇದೆ. ಇದರ ಜೊತೆ ಇರಾನ್ ಬರೀ ಒಂದೆರಡು ಕಡೆಗಳಲ್ಲಿ ಮಾತ್ರ ಅಲ್ಲ, ತನ್ನ ಎಲ್ಲ ಪ್ರಾವಿನ್ಸ್ಗಳಲ್ಲಿ ಕೂಡ ಇಂಥ ಟನಲ್ ನೆಟ್ವರ್ಕನ್ನು ಮಾಡಿಕೊಂಡಿದೆ. ಆ ಎಲ್ಲ ಪ್ರಾವಿನ್ಸ್ಗಳಲ್ಲಿ ಇರಾನ್ ಆಯುಧಗಳನ್ನು ಇಟ್ಕೊಂಡಿದೆ ಮತ್ತು ಇರಾನ್ ತನ್ನ ಸೇನೆಯನ್ನು ಕೂಡ ಡಿಸೆಂಟ್ರಲೈಸ್ ಮಾಡಿದೆ. ಪ್ರತ್ಯೇಕವಾಗಿ ಎಲ್ಲ ಪ್ರಾವಿನ್ಸ್ಗಳಲ್ಲಿ ಕೂಡ ಒಂದೊಂದು ಸೇನಾ ತುಕಡಿಗಳಿರುತ್ತವೆ. ಆ ಸೇನಾ ತುಕಡಿ ಸೆಂಟ್ರಲ್ ಕಮಾಂಡ್ ಅಲ್ಲಿ ಯಾವೆಲ್ಲ ಭಾಗಗಳಿರುತ್ತವೋ ಅದೆಲ್ಲವನ್ನ ಕೂಡ ಹೊಂದಿರುತ್ತೆ. ಅಂದ್ರೆ ಅಲ್ಲಿ ಮಿಸೈಲ್ ಪಡೆ ಇರುತ್ತೆ, ಡ್ರೋನ್ ಪಡೆ ಇರುತ್ತೆ, ಸ್ಪೆಷಲ್ ಕಮಾಂಡೋಗಳ ಪಡೆ ಇರುತ್ತೆ. ಹೀಗೆ ಎಲ್ಲ ಬಟಾಲಿಯನ್ಗಳು, ಎಲ್ಲ ವಿಶೇಷ ಪಡೆಗಳನ್ನು ಹೊಂದಿದ ಒಂದು ಥಿಯೇಟರ್ ಕಮಾಂಡ್ ತರದ ಸೇನಾ ತುಕಡಿಯನ್ನ ಇರಾನ್ ತನ್ನ ಎಲ್ಲ ರಾಜ್ಯಗಳಲ್ಲೂ ಇಟ್ಟಿದೆ. ಅದರ ಜೊತೆ ಈ ಟನಲ್ ನೆಟ್ವರ್ಕ್ ಕೂಡ ಅಲ್ಲಿರೋದ್ರಿಂದ ಯಾವಾಗ ಬೇಕಾದರೂ ಅವರು ತಮ್ಮ ಆಯುಧಗಳನ್ನು ಬಳಸಿಕೊಂಡು ಶತ್ರುಗಳ ಮೇಲೆ ದಾಳಿಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಇಸ್ರೇಲ್ ಹಾಗೂ ಅಮೆರಿಕಾಗಳು ತೀವ್ರ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದ್ರು ಕೂಡ ಇರಾನ್ 2 ವಾರಗಳ ನಂತರವೂ ಆ ದಾಳಿಗಳನ್ನು ಎದುರಿಸ್ತಾ ಇಸ್ರೇಲ್ ಮತ್ತು ಅರಬ್ ದೇಶಗಳ ಮೇಲೆ ಮತ್ತೆ ನಿರಂತರವಾಗಿ ದಾಳಿಗಳನ್ನು ಮುಂದುವರಿಸ್ತಾ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಇದು ಗೆಳೆಯರೆ, ಚೈನಾ ಮತ್ತು ಉತ್ತರ ಕೊರಿಯಾಗಳು ಇರಾನ್ಗೆ ಟನಲ್ ಅನ್ನ ಬಿಲ್ಡ್ ಮಾಡಿ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.